IPL 2026 ಅಲ್ಲಿ ಕೆಲವೊಂದು ಟೀಮ್ ನ ಬಗ್ಗೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಅಪ್ಡೇಟ್ಸ್ ನ ಶೇರ್ ಮಾಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ಯಾವ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ? ಓಕೆ, ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಲಾಸ್ಟ್ ಒಂದು 2 days ಬ್ಯಾಕ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ. ನಥನ್ ಎಲಿಸ್ ಅವರು IPL 2026 ಇಂದ ಔಟ್ ಆಗಿದ್ದಾರೆ ಮತ್ತು ಅವರ ಪ್ಲೇಸ್ಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಸ್ಪೆನ್ಸರ್ ಜಾನ್ಸನ್ ಅವರಿಗೆ ಪಿಕ್ ಮಾಡಲಿದ್ದಾರೆ ಅಂತೇಳಿ ಕೆಲವೊಂದು ರಿಪೋರ್ಟ್ಸ್ ಸಜೆಸ್ಟ್ ಮಾಡ್ತಾ ಇದ್ದೇವೆ ಅಂತ ಒಂದು ಅಪ್ಡೇಟ್ ನ ಕೊಟ್ಟಿದೆ. ಏನಾದ್ರೂ CSK ಮ್ಯಾನೇಜ್ಮೆಂಟ್ ಸ್ಪೆನ್ಸರ್ ಜಾನ್ಸನ್ ಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಪಿಕ್ ಮಾಡಿದ್ರೆ ದಟ್ ಈಸ್ ಒನ್ ಆಫ್ ದಿ ವರ್ಸ್ಟ್ ಪಿಕ್ ಆಗೋದು ಗ್ಯಾರಂಟಿ ಅಂತ ಒಂದು ಅಪ್ಡೇಟ್ ನ ಕೊಟ್ಟಿದೆ. ಬಟ್ ಈಗ ಕೆಲವೊಂದು ರಿಪೋರ್ಟ್ಸ್ ಸಜೆಸ್ಟ್ ಮಾಡ್ತಾ ಇದಾವೆ CSK ಮ್ಯಾನೇಜ್ಮೆಂಟ್ ನಥನ್ ಎಲಿಸ್ ಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬಾರ್ಟ್ ಮ್ಯಾನ್ ಅವರಿಗೆ ಪಿಕ್ ಮಾಡಲಿದ್ದಾರೆ ಅಂತೇಳಿ ಕೆಲವೊಂದು ರಿಪೋರ್ಟ್ಸ್ ಸಜೆಸ್ಟ್ ಮಾಡ್ತಾ ಇದ್ದಾವೆ. ಏನಾದ್ರೂ CSK ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ನಥನ್ ಎಲಿಸ್ ಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬಾರ್ಟ್ ಮ್ಯಾನ್ ಗೆ ಪಿಕ್ ಮಾಡಿದ್ರೆ ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪಿಕ್ ಆಗೋದು ಗ್ಯಾರಂಟಿ. CSK ಫ್ಯಾನ್ಸ್ ನೀವು ಸೆಲೆಬ್ರೇಷನ್ ಮಾಡೋದು ಮಾಡಿಕೊಳ್ಳಬೇಕಾದ್ರೆ, ಯಾಕಪ್ಪ ಅಂದ್ರೆ ಬಾರ್ಟ್ ಮ್ಯಾನ್ ರೀಸೆಂಟ್ ಆಗಿ ಆ ಒಂದು SA20 ಟೂರ್ನಮೆಂಟ್ ಅಲ್ಲಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅವರ ಸ್ಲೋ ಡೆಲಿವರಿ ಆಗಲಿ, ಲೈನ್ ಲೆಂತ್ ಆಗಲಿ ಮತ್ತು ಡೆತ್ ಓವರ್ ಅಲ್ಲಿ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ಏನಾದ್ರೂ CSK ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಪಿಕ್ ಆಗೋದು ಗ್ಯಾರಂಟಿ. ಮತ್ತು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ, ಹೌದು ಬಾರ್ಟ್ ಮ್ಯಾನ್ ಆ ಒಂದು SA20 ಟೂರ್ನಮೆಂಟ್ ಅಲ್ಲಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ IPL 2026 ಅಲ್ಲಿ ಈ ಒಂದು ಕಂಡೀಷನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ಕಂಡೀಷನ್ ಬೇರೆ, ಈ ಕಂಡೀಷನ್ ಬೇರೆ. ಬಟ್ ನಮ್ಮ ಬಾರ್ಟ್ ಮ್ಯಾನ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಏನಾದ್ರು CSK ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರೆ, ಎಷ್ಟು ಬಾರ್ಟ್ ಮ್ಯಾನ್ ಅಷ್ಟೆಲ್ಲ ಕೆಲವೊಂದು ಪ್ಲೇಯರ್ಸ್ ಕೂಡ ಹೆಸರು ಕೇಳಿ ಬರ್ತದೆ. ಒಂದು ಬಾರ್ಟ್ ಮ್ಯಾನ್, ಇನ್ನೊಂದು ಸ್ಪೆನ್ಸರ್ ಜಾನ್ಸನ್, ಇನ್ನೊಂದು ಅಲ್ಜೆರೋ ಜೋಸೆಫ್, ಈ ಮೂವರ ಹೆಸರು ಕೇಳಿ ಬರ್ತದೆ. CSK ಮ್ಯಾನೇಜ್ಮೆಂಟ್ ಇವತ್ತು ಅಥವಾ ನಾಳೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಏನಾದ್ರೂ ಆ ಒಂದು ಅಪ್ಡೇಟ್ ಬಂದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ CSK ಫ್ಯಾನ್ಸ್ ನೀವೇನಂತೀರಾ? ಬಾರ್ಟ್ ಮ್ಯಾನ್ ಅಥವಾ ಸ್ಪೆನ್ಸರ್ ಜಾನ್ಸನ್ ಅಥವಾ ಅಲ್ಜೆರಿ ಜೋಸೆಫ್ ನ? ಪ್ರತಿಯೊಬ್ಬ CSK ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ನಾವು SRH ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, SRH ಟೀಮ್ ಆಗ್ಲಿ ಮತ್ತು KKR ಟೀಮ್ ಆಗ್ಲಿ, ಇವೆರಡು ಟೀಮು ಫ್ಯಾನ್ಸ್ ಗೆ ಆ ಒಂದು ಸೆಲೆಬ್ರೇಷನ್ ಮಾಡಿಕೊಳ್ಳಕ್ಕೆ ಚಾನ್ಸ್ ಅನ್ನು ಕೊಟ್ಟಿದ್ದಾರೆ. ಯಾಕಪ್ಪ ಅಂತ ಕೇಳಿದ್ರೆ, ನೀವು ನಿನ್ನೆ ಮತ್ತೆ ಮೊನ್ನೆ ಎರಡು ಪ್ರಾಕ್ಟೀಸ್ ಮ್ಯಾಚ್, ಅದು ಒಂದು KKR ಮ್ಯಾಚ್, ಇನ್ನೊಂದು SRH ಮ್ಯಾಚ್. ಈ ಒಂದು ಮ್ಯಾಚ್ ಅಲ್ಲಿ KKR ಟೀಮ್ ಆಗ್ಲಿ ಮತ್ತು SRH ಟೀಮ್ ಆಗ್ಲಿ ಇವತ್ತು ಹೈ ಕ್ವಾಲಿಟಿ ಸ್ಟ್ರೀಮಿಂಗ್ ಇಂದ ಫ್ಯಾನ್ಸ್ ಗೆ ಸೆಲೆಬ್ರೇಷನ್ ಮಾಡೋ ಹಾಗೆ ಮಾಡಿದ್ದಾರೆ. ಫ್ಯಾನ್ಸ್ ಎಂಜಾಯ್ ಮಾಡಿದ್ದಾರೆ ಎರಡು ಮ್ಯಾಚ್ ಅನ್ನು, ಒಂದು KKR ಮ್ಯಾಚ್ ಆಗ್ಲಿ, ಒಂದು SRH ಮ್ಯಾಚ್ ಆಗ್ಲಿ. ಸೊ ಈ ಒಂದು ಮ್ಯಾಚ್ ಅಲ್ಲಿ ನಾನು KKR ಟೀಮ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಆದ್ರೆ ನಿನ್ನೆ SRH ಟೀಮ್ ಬಗ್ಗೆ ಹೇಳಬೇಕಾದ್ರೆ ಸೂಪರ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಫಸ್ಟ್ ನಾವಿಲ್ಲಿ ಡಿಸ್ಕಷನ್ ಮಾಡಲೇಬೇಕು. ಯಾರು ಪುಲಿ? ಅದು ಅಭಿಷೇಕ್ ಶರ್ಮಾ ಅವರು ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದರೆ 94 ರನ್ಸ್ ಸ್ಕೋರ್ ಮಾಡಿದರೆ, ಮತ್ತು ಇಶಾನ್ ಕಿಶನ್ ಆಸ್ ಎ ಕ್ಯಾಪ್ಟನ್ ಆಗಿ ಸೂಪರ್ ಆಗಿ ಬ್ಯಾಟಿಂಗ್ ಕೂಡ ಮಾಡಿದರೆ, ಮತ್ತು ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಯದೇವ್ ಉನದ್ಕಟ್ ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಮೇನ್ ಕೀ ಪಾಯಿಂಟ್, ಮೇನ್ ಹೈಲೈಟ್ ಪಾಯಿಂಟ್ ಯಾರಪ್ಪ ಅಂದ್ರೆ, ಅದು ಲಾಸ್ಟ್ IPL 2024 ಅಲ್ಲಿ ಇಂಪ್ರೆಸ್ ಮಾಡಿದರು ನಿತೇಶ್ ಕುಮಾರ್ ರೆಡ್ಡಿ ಅವರು, ಮತ್ತು ಲಾಸ್ಟ್ IPL 2025 ಅಲ್ಲಿ ಅನಿಕೇತ್ ಶರ್ಮಾ ಇಂಪ್ರೆಸ್ ಮಾಡಿದ್ರು. ಬಟ್ ಈ ವರ್ಷ IPL 2026 ಅಲ್ಲಿ ಆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಇಂಪ್ರೆಸ್ ಮಾಡಿದರು ಸಲಿಲ್ ಅರೋರಾ. ಒಂದೇ ಒಂದು ಮಾತು ಈ ಪ್ಲೇಯರ್ ಬಗ್ಗೆ, ರಿಮೆಂಬರ್ ದ ನೇಮು, ಹಿ ಈಸ್ ಎ ಸೂಪರ್ ಸ್ಟಾರ್, ಹಿ ಈಸ್ ಎ ಫ್ಯೂಚರ್ ಸ್ಟಾರ್. ನಿನ್ನೆ ಆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಇವರ ಮ್ಯಾಚ್ ಅನ್ನು ಅಬ್ಸರ್ವ್ ಮಾಡಿದೀನಿ. ಫೈರ್ ಕ್ರ್ಯಾಕರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. 2 ಇನ್ನಿಂಗ್ ಆಡಿದರೆ, ಫಸ್ಟ್ ಇನ್ನಿಂಗ್ ನಲ್ಲಿ 47, ಸೆಕೆಂಡ್ ಇನ್ನಿಂಗ್ ನಲ್ಲಿ 54 ರನ್ಸ್ ಸ್ಕೋರ್ ಮಾಡಿದ್ರೆ, ಸ್ಟ್ರೈಕ್ ರೇಟ್ 240 ಸ್ಟ್ರೈಕ್ ರೇಟ್ ಇಂದ ಬ್ಯಾಟಿಂಗ್ ಮಾಡಿದ್ರೆ, ಇವರ ಒಂದೊಂದು ಶಾಟ್ ಮೈಂಡ್ ಬ್ಲಾಕ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ, ಇವರ ಆ ಒಂದು ಇನ್ನಿಂಗ್ ನಲ್ಲಿ ಫಸ್ಟ್ ಇನ್ನಿಂಗ್ ನಲ್ಲಿ 5 ಬಾಲಿಗೆ 5 ಸಿಕ್ಸ್ ಅನ್ನು ಹೊಡೆದಿದ್ದಾರೆ, ಮತ್ತು ಸೆಕೆಂಡ್ ಇನ್ನಿಂಗ್ ನಲ್ಲಿ 4 ಬಾಲಿಗೆ 4 ಸಿಕ್ಸಸ್ ಅನ್ನು ಬಾರಿಸಿದ್ದಾರೆ. ಫ್ಯಾಬ್ಲಸ್ ಪ್ಲೇಯರ್, ಸೂಪರ್ ಸ್ಟಾರ್. ನಿಮಗೇನಾದ್ರೂ ಇವರು ಬ್ಯಾಟಿಂಗ್ ಮಾಡುವಂತಹ ವಿಡಿಯೋ ಬೇಕಪ್ಪ ಅಂದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಬೇಗ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ ಜಾಯ್ನ್ ಆಗಿ. ಸಲಿಲ್ ಅವರಿಗೆ SRH ಮ್ಯಾನೇಜ್ಮೆಂಟ್ ನೆಕ್ಸ್ಟ್ IPL 2026 ಅಲ್ಲಿ ಪ್ಲೇಯಿಂಗ್ 11 ಅಲ್ಲಿ ಚಾನ್ಸ್ ಕೊಡ್ಲೇಬೇಕು ಬಾಸ್ ಅಂತ ಒಂದು ಕ್ಯಾಲಿಬರ್ ಇದೆ ಈ ಒಂದು ಪ್ಲೇಯರ್ ಹತ್ರ. ಬಟ್ ಇದು SRH ಮ್ಯಾನೇಜ್ಮೆಂಟ್ ಗೆ ಬಿಡಿದು ಏನು ಮಾಡ್ತಾರೆ ಅಂತ ಹೇಳಿ. ಬಟ್ ನನ್ನ ಪ್ರಕಾರ ಹಿ ಇಸ್ ಎ
ಫ್ಯಾಂಟಾಸ್ಟಿಕ್ ಪ್ಲೇಯರ್, ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಸಲಿಲ್ ಅರೋರಾ. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಮಂಗೇಶ್ ಯಾದವ್ ಬಗ್ಗೆ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ನಾನು ನಿನ್ನೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ ಮಂಗೇಶ್ ಯಾದವ್ ಅವರ ಬಗ್ಗೆ ಮತ್ತು ಕೆಲವೊಂದು ವಿಡಿಯೋಸ್ ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋ ಸಾಕಷ್ಟು RCB ಫ್ಯಾನ್ಸ್ ನೋಡಿರ್ತಾರ. ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ನಿನ್ನೆ ಆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಗಿದೆ. ಸೊ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ವಿರಾಟ್, ಫಿಲ್ ಸಾಲ್ಟ್ ಮತ್ತು ವೆಂಕಟೇಶ್ ಅಯ್ಯರ್ ಮತ್ತು ಡಿಡಿಪಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮತ್ತು ರಜಾತ್ ಪಡೆದರೆ ಕೂಡ ಇಂಪ್ರೆಸ್ ಮಾಡಿದ್ದಾರೆ. ಸೊ ಅವರ ಬಗ್ಗೆ ವಿಡಿಯೋಸ್ ಸೂನ್ ಬರುತ್ತೆ. ಆ ಒಂದು ವಿಡಿಯೋಸ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಈಗ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಮಂಗೇಶ್ ಯಾದವ್ ಅವರ ಬಗ್ಗೆ ಒಂದು ಶಾಕಿಂಗ್ ಇನ್ಫಾರ್ಮೇಶನ್ ಬರ್ತಾ ಇದೆ. ಡೊಮೆಸ್ಟಿಕಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆ ಒಂದು ಪರ್ಫಾರ್ಮೆನ್ಸ್ ನ ಬೇಸಿನ ಮೇಲೆ RCB ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಆಕ್ಷನ್ ಬೈ ಮಾಡಿದ್ರು. ಈಗ ಇವರ ಮೇಲೆ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇದೆ ಬಾಸ್. ಯಾಕಂದ್ರೆ ಹೆಜಲ್ವುಡ್ ಕೆಲವೊಂದು ಮ್ಯಾಚ್ ಅಲ್ಲಿ ಮಿಸ್ ಆಗಿದ್ದಾರೆ ಮತ್ತು ನುವನ್ ತುಷಾರ್ಗೆ ಆ ಒಂದು NOC ಬ್ಯಾಲೆನ್ಸ್ ಇದೆ. ಆ NOC ಬರಬೇಕು, ಅವಾಗ ನುವನ್ ತುಷಾರ್ ಅವರು RCB ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗ್ತಾರೆ. ಅಲ್ಲಿವರೆಗೆ ಜಾಯ್ನ್ ಆಗಲ್ಲ. ಮೇ ಬಿ ಕೆಲವೊಂದು ಮ್ಯಾಚ್ ನ ಮಿಸ್ ಮಾಡಿದ್ರೆ ಮಾಡಬಹುದು. ಈಗ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮಂಗೇಶ್ ಯಾದವ್ ಅವರ ಬಗ್ಗೆ DK ಅವರು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫಸ್ಟ್ ಮ್ಯಾಚ್ SRH ಈ ಒಂದು ಮ್ಯಾಚ್ ನ ವಿರುದ್ಧ ಮಂಗೇಶ್ ಯಾದವ್ ಸ್ಟಾರ್ಟಿಂಗ್ 11 ಅಲ್ಲಿ ಆಡಲಿದ್ದಾರೆ ಅಂತ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆದ್ರೆ ನಿನ್ನೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಮಂಗೇಶ್ ಯಾದವ್ ವರ್ಸ್ಟ್ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಬಾಸ್. ಯಾಕಪ್ಪ ಅಂತ ಕೇಳಿದ್ರೆ ವಿರಾಟ್, ಸಾಲ್ಟ್, ವೆಂಕಟೇಶ್ ಅಯ್ಯರ್ ಈಸಿಯಾಗಿ ಇವರಿಗೆ 6 ಮೇಲೆ 6, 4 ಮೇಲೆ 4 ಹೊಡಿತಾ ಇದ್ದಾರೆ. ಇವರ ಬಾಲಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ ಕೇವಲ ಇಂಪ್ರೆಸ್ ಮಾಡಿದ್ದು ಇವರ ಯಾರ್ಕರ್ ಮಾತ್ರ. ಓನ್ಲಿ ಯಾರ್ಕರ್ಸ್ ಹಾಕಿದ್ರೆ ಮಾತ್ರ ಇಂಪ್ರೆಸ್ ಮಾಡಿದರೆ. ಯಾರ್ಕರ್ಸ್ ಅಲ್ಲಿ ಯಾವುದೇ ಒಬ್ಬ ಪ್ಲೇಯರು, ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಹೊಡಿತಾ ಇಲ್ಲ. ಆದ್ರೆ ಯಾರ್ಕರ್ಸ್ ನ ಬಿಟ್ಟು ಬೇರೆ ಬಾಲ್ ಹಾಕಿದ್ರೆ ಆ ಒಂದು ಬಾಲ್ ಗ್ರೌಂಡ್ ಹೊರಗಡೆ ಹೋಗ್ತದೆ. ಆ ತರ ಲೂಸ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಂತೇಳಿ ಇನ್ಫಾರ್ಮೇಶನ್ ಇದೆ. ಹೌದು, ಯಂಗ್ ಪ್ಲೇಯರ್ ಸ್ಟಿಲ್ ಸಾಕಷ್ಟು ಲರ್ನ್ ಮಾಡಬೇಕಾಗಿದೆ. ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ SRH ಈ ಒಂದು ಮ್ಯಾಚ್ ನ ವಿರುದ್ಧ ಪರ್ಫಾರ್ಮೆನ್ಸ್ ಕೊಡಲೇಬೇಕಾಗಿದೆ. ಹ್ಯೂಜ್ ಅಂಡರ್ ಪ್ರೆಷರ್ ಅಲ್ಲಿ ಮಂಗೇಶ್ ಯಾದವ್ ಇದ್ದಾರೆ. ಬಟ್ ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ವರ್ಸ್ಟ್ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ನನ್ನ ಪ್ರಕಾರ DK ಆಗ್ಲಿ ಮತ್ತು ಆಂಡಿ ಆಗ್ಲಿ ಮತ್ತು ಮೊಹಮ್ಮದ್ ಬೋಬಡ್ ಆಗ್ಲಿ ಡೆಫಿನೆಟ್ ಆಗಿ ಇವರ ಮೇಲೆ ವರ್ಕ್ ಮಾಡಲೇಬೇಕಾಗುತ್ತೆ. ಸೊ ಕೆಲವೊಂದು ಟಿಪ್ಸ್, ಕೆಲವೊಂದು ಸಜೆಷನ್ ಕೊಡಲೇಬೇಕಾಗುತ್ತೆ. ಇನ್ನು ಸ್ಟಿಲ್ 6 ಡೇಸ್ ಮಾತ್ರ IPL ಸ್ಟಾರ್ಟ್ ಆಗೋಕೆ ಟೈಮ್ ಇದೆ. ಈ ಒಂದು 6 ಡೇಸ್ ಅಲ್ಲಿ ಮಂಗೇಶ್ ಯಾದವ್ ಫುಲ್ ಪ್ರಿಪೇರ್ ಆಗ್ಲೇಬೇಕಾಗುತ್ತೆ ಬಾಸ್. ಇಲ್ಲಾಂದ್ರೆ ಡೆಫಿನೆಟ್ ಆಗಿ RCB ಗೆ ಹೊಡೆದು ಬಿಡೋದು ಕನ್ಫರ್ಮ್. ನೋಡೋಣ ಇಷ್ಟಕ್ಕೆ ಮಂಗೇಶ್ ಯಾದವ್ ಈ ಒಂದು 6 ಡೇಸ್ ಅಲ್ಲಿ ಯಾವ ರೀತಿ ರಿಕವರಿ, ಯಾವ ರೀತಿ ಲರ್ನ್ ಮಾಡ್ತಾರೆ, ಯಾವ ರೀತಿ DK ಮತ್ತು ಆಂಡಿ ಯಾವ ರೀತಿ ಅವರಿಗೆ ಪ್ರಿಪೇರ್ ಮಾಡ್ತಾರೆ ಅಂತೇಳಿ. ಮಂಗೇಶ್ ಯಾದವ್ ರೆಡಿ ಆಗ್ತಾರ ನೋಡಮ್ಮ. RCB ಗೆ ಇವತ್ತೊಂದು ಪ್ರಾಕ್ಟೀಸ್ ಮ್ಯಾಚ್ ಇದೆ. ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಮಂಗೇಶ್ ಯಾದವ್ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಅಂದ್ರೆ ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕರೆ ನಾನು ಅಗೇನ್ ಮತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಯಾವ ರೀತಿ ಮಂಗೇಶ್ ಯಾದವ್ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಅಂತೇಳಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ. ಹೋಗಿ ಬೇಗ ಜಾಯ್ನ್ ಆಗ್ರಿ. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅನಿಲ್ ಕುಂಬ್ಳೆ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ IPL 2026 ಅಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಹೊಸ ಅವತಾರದಲ್ಲಿ ಕಾಣಿಸಿಕೊಳ್ಳೋದು ಗ್ಯಾರಂಟಿ. ಸ್ವೀಪ್, ರಿವರ್ ಸ್ವೀಪ್, ಪ್ಯಾಡ್ ಸ್ವೀಪ್ ಈ ತರ ಹೊಸ ಶಾಟ್ಸ್ ಹೊಡೆಯೋದು ಕನ್ಫರ್ಮ್ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಕಾಂಟ್ ವೇಟ್. ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ವಿರಾಟ್ ಫೈರ್ ಕ್ರ್ಯಾಕರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ದಾರೆ. ಭುವನೇಶ್ವರ್ ಕುಮಾರ್ಗೆ, ಮಂಗೇಶ್ ಯಾದವ್ಗೆ, ಪ್ರತಿಯೊಬ್ಬ ಬೌಲರ್ಸ್ಗೆ ಚಿಂದಿ ಚಿತ್ರನ ಮಾಡ್ತಾ ಇದ್ದಾರೆ. ಸೂನ್ ಆ ಒಂದು ವಿಡಿಯೋ ನನಗೆ ಸಿಗುತ್ತೆ. ಆ ಒಂದು ವಿಡಿಯೋ ಮೇಲೆ ನನಗೆ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಬಟ್ ವಿರಾಟ್ ಹೊಂದಿರುವಂತಹ ಫಾರ್ಮ್ ರೆಡ್ ಡಾಟ್ ಫಾರ್ಮ್ ಅಲ್ಲಿ ಇದ್ದಾರೆ ಬಾಸ್. ನೆಕ್ಸ್ಟ್ ಅಪ್ಡೇಟ್ RCB ಅನ್ಬಾಕ್ಸಿಂಗ್ ಈವೆಂಟ್ ಬಗ್ಗೆ ಸಾಕಷ್ಟು RCB ಫ್ಯಾನ್ಸ್ ಕಮೆಂಟ್ಸ್ ಮಾಡ್ತಿದ್ದಾರೆ. RCB ಅನ್ಬಾಕ್ಸಿಂಗ್ ಈವೆಂಟ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತೇಳಿ. ಬಟ್ ಒಂದು ಮಾತ್ರ ಕನ್ಫರ್ಮ್, ಸ್ಟಿಲ್ ಕೇವಲ 6 ದಿನ ಮಾತ್ರ ಬಾಕಿ ಇದೆ IPL ಸ್ಟಾರ್ಟ್ ಆಗೋಕೆ. ಈ ಟೈಮ್ ಅಲ್ಲಿ RCB ಅನ್ಬಾಕ್ಸಿಂಗ್ ಈವೆಂಟ್ ನಡೆಯೋದು ಬಹಳ ಕಷ್ಟ. ಇಷ್ಟರ ಹೊತ್ತಿಗೆ RCB ಅನ್ಬಾಕ್ಸಿಂಗ್ ಈವೆಂಟ್ ನಡೀಬೇಕಾಗಿತ್ತು, ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬರಬೇಕಾಗಿತ್ತು, ಬಟ್ ಬಂದಿಲ್ಲ. ಅಲ್ಲಿ KCA ಪ್ರೆಸಿಡೆಂಟ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು ಮಾರ್ಚ್ 21 ಅಥವಾ ಮಾರ್ಚ್ 22ಕ್ಕೆ ನಡೆಯುತ್ತೆ ಅಂತ ಹೇಳಿ, ಬಟ್ ನಡೆದಿಲ್ಲ. ಸೊ RCB ಫ್ಯಾನ್ಸ್ ಕನ್ಫರ್ಮ್ ಆಗಿ RCB ಅನ್ಬಾಕ್ಸಿಂಗ್ ಈವೆಂಟ್ ನಡೆಯೋದು ಬಹಳ ಕಷ್ಟ ಅಂತೇಳಿ. ಇದ್ರ ಬಗ್ಗೆ ಮುಂದೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇದು ಸದ್ಯವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಹೊಡೆದು ಬಿಡ್ರಿ ಒಂದು ಲೈಕ್, ಸಬ್ಸ್ಕ್ರೈಬ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಶೇರ್ ಮಾಡ್ತೀನಿ ಬಾಸ್. ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ.